नमस्कार, मैं हूँ मोनिका आर्य। नवजात शिशुओं को बचाने की मुहिम पालोना में एक बार फिर आप सभी का स्वागत है। आज हम आपको सीधे लेकर चल रहे हैं कर्नाटक के शहर बगलकोट में, जहां एक नवजात शिशु का शव मिला है। ये एक बालक का शव है जो गत्ते के डिब्बे में रखा हुआ था। ऑरेंज कलर के तौलिए में या धोती जैसी चीज में इसको लपेटा हुआ था। स्थानीय मीडिया रिपोर्ट्स के अनुसार बच्चे की उम्र करीब 7-8 महीने की है। ये बच्चा जस्ट बॉर्न बेबी है। बच्चे का प्लेसेंटा और गर्भनाल भी उसके साथ लगी हुई। ಎಲ್ಲರೂ ಹೋಗ್ತಾರ, ಯಾರು ಕಾಮನ್ ಅಂತ ಗೊತ್ತಾಗಿಲ್ಲ. ಹಂಗ ಏನಾದ ಪ್ರೆಗ್ನೆಂಟ್ ಇದ್ದವ್ರು ಎಲ್ಲರೂ ನಮ್ಮ ಕಡೆ ಹೆಸರು ಹಚ್ಚಿ ಹೋಗಿರ್ತಾರ. ಈಗ ಅಕ್ರಮ ಸಂಬಂಧ ಮಾಡಿದವ್ರು ಹಿಂಗೆ ಡೆಲಿವರಿ ಆಗಿ ಹಿಂಗೆ ಹೋಗೋದಿರ್ತಾರ, ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಆದ್ರೆ ಹಿಂಗಾಗಿದ್ದು ಅನ್ಯಾಯ ಆದ್ರೆ ಹಿಂಗೆ ಮಾಡಕ್ ಹೋಗ್ಬಾರ್ದು. ಮಕ್ಕಳನ್ನ ತಮ್ಗೆ ಸಾಕಾಗಲಿಲ್ಲ ಅಂದ್ರೆ ಅನಾಥಾಶ್ರಮಕ್ಕಾದ್ರೂ ಕೊಡ್ಬೇಕು. ಇಷ್ಟು ಹೇಳಕ್ ನಾ ಇಷ್ಟಪಡ್ತೀನಿ. ಬಾಗಲಕೋಟೆಯ ಶಿರೂರಗಸಿ ಹತ್ತಿರ ಏನು ಒಂದು ಹೆಣ್ಣು ಮಕ್ಕಳು ಶೌಚಾಲಯ ಇರುತ್ತದೆ. ಆ ಶೌಚಾಲಯಕ್ಕೆ 3 ವಾರ್ಡ್ ಸಂಬಂಧಪಟ್ಟಂಗ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಬರ್ತಿರ್ತಾರೆ. ಆದರೆ ಇವತ್ತಿನ ದಿನ ಒಂದು ಅಹಿತಕರ ಘಟನೆ ಅಂದ್ರೆ ಒಂದು ಭೂಮಿಗೆ ಬರುವಂತ ಮಗು, ಅದು ಗಂಡು ಮಗು. ಇವತ್ತಿನ ದಿನ ಅದು ಎಲ್ಲ ಅಂಗಗಳು ಮೂಡಿದೆ. ಆ ಮಗುವನ್ನು ಇವತ್ತು ಒಂದು ತಿಪ್ಪೆ ಗುಂಡಿಯಲ್ಲಿ ಬೀಸಾಕಿ ಹೋಗಿದ್ದಾರೆ. ಆ ಮಗುವಿಗೆ ಇವತ್ತಿನ ದಿನ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ನಿಮ್ಮ ಮನಸ್ಥಿತಿ ಯಾವ ತರವಾಗಿದೆಯೋ, ನೀವು ಕಳ್ಳ ಸಂಬಂಧನೋ ಅಕ್ರ ಸಂಬಂಧನೋ ಆದ್ರೆ ಈ ತರ ಇನ್ನಿತರ ಘಟನೆಗಳನ್ನ ಮುಂದೆ ಆಗದಿರುವಾಗಿ ತಾವೆಲ್ಲರೂ ಈ ವಾರ್ಡ್ನಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಗಮನಕ್ಕೆ ಬಂದ್ರೆ ತಾವು ಎಚ್ಚೆತ್ತುಕೊಂಡು ಇಂತಹ ಘಟನೆಗಳ ಕಂಡಲ್ಲಿ ತಾವು ಖಂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. इंडिया का